ಒಂದೊಂದು ನಿಮಿಷಕ್ಕೆ ಒಂದೊಂದು ಸೀರೆ ಚೇಂಜ್ ಮಾಡ್ತಾರೆ ಗೈಸ್. ಇವ್ರ ಜೊತೆ ಶಾಪಿಂಗ್ ಬರ್ತೀನಲ್ಲ ನಾನು ಬುದ್ಧಿವಂತೆ ಗೈಸ್. ನನಗೆ ಇದು ಇಷ್ಟ ಆಯಿತು ಪರ್ಸ್ನಲಿ, ಅಂದರೆ ಕಲರ್ ಇಷ್ಟ ಆಯಿತು. 2 ದಿನದಿಂದ ನನ್ನ ಬ್ಲಾಗಲ್ಲಿ ಬರೀ ಬೂನಳ್ಳಿ ಜಾತ್ರೆನೇ ಓಡ್ತಾ ಇದೆ. ಬಿಸಿಲು ಕೊಡಿ ಏನೇನೋದು ಬೇಗ ನನ್ನ ಶಸ್ತ್ರಾಸ್ತ್ರಗಳನ್ನ. ಗೈಸ್ ಫೈನಲಿ 5 to 4 ಸ್ಯಾರೀಸ್ನ ಸೆಲೆಕ್ಟ್ ಮಾಡಿದ್ದಾರೆ. ತಗೋಬೇಕಿದ್ರೆ ಕಾರ್ ಡೆಲಿವರಿಗೆ ಇದೇ ಕಲರ್ ಹುಡುಕಿದೆ, ಬಟ್ ನನ್ನ ಸ್ಕಿನ್ ಟೋನಿಗೆ ಇದು ಮ್ಯಾಚ್ ಆಗಲ್ಲ. ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ ಎಮ್ ಜಿ ಮಲ್ಲನಗೌಡ ವ್ಲಾಗ್ಸ್. ಸೊ ಗೈಸ್, ಸ್ಯಾರಿ ಶಾಪಿಂಗ್ ಮತ್ತೆ ಈಗ ಕಂಟಿನ್ಯೂ ಆಗ್ತಾ ಇದೆ. ಅವತ್ತು ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇವರಿಬ್ಬರಿಗೂ ಸೀರೆ ಒಪ್ಸೋಕ್ಕಾಗ್ತಾ ಇಲ್ಲ. ಹೇಳಿ, ಮಾತಾಡಿ. ಚೆನ್ನಾಗಿರೋ ಸೀರೆ ಸಿಗ್ತಾ ಇಲ್ಲ. ಸೀರೆ ಮೇಲೆ ಬ್ಲೇಮ್ ಮಾಡೋದು. ವಾವ್, ಇವರಿಬ್ರು ಒಪ್ಸೋದು ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಗೊತ್ತಾಗ್ತಿದೆ ಜಾಸ್ತಿ ಕಷ್ಟ ಆಗ್ತಾ ಇದೆ ಅಂತ. ಶ್ರೀಜಾ ಅವರೇ, ಯಾಕೆ ಮಾಸ್ಕ್ ಹಾಕೊಂಡು ಕುಂತಿದ್ದೀರಾ? ಹುಷಾರಿಲ್ಲ ಇಲ್ಲಿ ನೋಡಿ ನಮ್ಮದಕ್ಕೆ. ಆಲ್ಸೋ ಗೈಸ್, ಏನಂತಂದರೆ ಇವತ್ತು ಯಾರು ಕೇಳಿದ್ರು ಎಲ್ಲ ಬೋನಹಳ್ಳಿ ಜಾತ್ರೆ ಅಂತಿದ್ದಾರೆ, ಲೈಕ್ ಲಿಟ್ರಲಿ ಮೆನಿ ಆಫ್ ದೆಮ್. ಸೊ ನಾವು ಕೂಡ ಹೋಗ್ಬೇಕು ಮಧ್ಯಾಹ್ನ, ಬಟ್ ಸ್ಟಿಲ್ ಈಗ ನಾವು ಸ್ಯಾರಿ ಶಾಪಿಂಗಿಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತು ಮದರ್ಸ್ ಡೇ ಟು ಆಲ್ ದ ಬ್ಯೂಟಿಫುಲ್ ಮದರ್ಸ್ ಔಟ್ ದೇರ್. ಯಾಕೆ ಆ ಕಡೆನಾ ಗೈಸ್? ನಾನೇನೋ ಮಾತಾಡೋಕೆ ಹೋಗ್ತೀನಿ, ಅವರಿಬ್ಬರು ಸ್ಟಾಪ್ ಮಾಡ್ತಾರೆ. ಬನ್ನಿ ಆ ಕಡೆ ಹೋಗೋಣ, ಅಲ್ಲೇ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಈಗ ಒಂದೇ ಜಾಗದಿಂದ ಇನ್ನೊಂದು ಜಾಗ ಕರ್ಕೊಂಡು ಬಂದಿದ್ದಾರೆ, ಅದೇ ಶಾಪಲ್ಲಿ. ಶ್ರೀಜಾ ಅವರೇ, ನೀವು ಯಾಕೆ ಈ ಸೀರೆ ಬಂದು ಈ ಥರ ಸೀರೆಗೆ? ಗೈಸ್, ಇವರು ಒಂದೊಂದು ನಿಮಿಷಕ್ಕೆ ಒಂದೊಂದು ಸೀರೆ ಚೇಂಜ್ ಮಾಡ್ತಾರೆ ಗೈಸ್. ಇವ್ರ ಜೊತೆ ಶಾಪಿಂಗ್ ಬರ್ತೀನಲ್ಲ ನಾನು ಬುದ್ಧಿವಂತೆ. ಆಲ್ಸೋ ಟುಡೇ ಇಟ್ಸ್ May 10th ಟು ಆಲ್ ಬ್ಯೂಟಿಫುಲ್ ಮದರ್ಸ್ ಔಟ್ ದೇ. ಹ್ಯಾಪಿ ಮದರ್ಸ್ ಡೇ ಎಲ್ಲ ಅಮ್ಮಂದಿರಿಗೂ ಕೂಡ ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ದೇರ್ ಇಸ್ ಲಾಟ್ ಟು ಸ್ಪೀಕ್ ಅಬೌಟ್ ಇಟ್. ಆ್ಯಂಡ್ ಇವತ್ತು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇನ್ನೂ ಏನು ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಿಲ್ಲ, ಬಿಕಾಸ್ ಇವರಿಬ್ಬರು ಬ್ಯುಸಿ ಇದ್ದಾರೆ. ಇವನ್ ನಾನು ಬ್ಯುಸಿ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಈಗ ಇವರಿಬ್ಬರು ಸೀರೆ ತೊಗೊಂಡ್ರೆ ದಟ್ಸ್ ದ ಮೋಸ್ಟ್ ಬೆಸ್ಟ್ ಥಿಂಗ್. ಆ್ಯಂಡ್ ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ ಗೈಸ್, ಲೈಕ್ ಫುಲ್ ಕಂಪ್ಲೀಟ್ ಬೇಸ್ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ, ನಾನು ನಾರ್ಮಲ್ ವಾಯ್ಸಲ್ಲಿ ಮಾತಾಡ್ತಿಲ್ಲ. ಐ ಡೋಂಟ್ ನೋ ವೆನ್ ಇಟ್ ವಿಲ್ ಗೆಟ್ ನಾರ್ಮಲ್ ಅಂತ. ಸೊ ಬನ್ನಿ, ಲೆಟ್ಸ್ ಸಿ ಸ್ಯಾರಿ ಶಾಪಿಂಗ್. ಡಾರ್ಕ್ ಕಲರ್ಸಿಂದ ಇಬ್ಬರು ಈಗ ಪೇಸ್ಟಲ್ ಕಲರ್ಸಿಗೆ ಬಂದಿದ್ದಾರೆ. ಅದಕ್ಕೆ ನಿಮಗೆ ಅನ್ಸುತ್ತಾ ನೀವು ಇವತ್ತು ಸೀರೆ ತೆಗಿತೀರಾ ಅಂತ? ತೆಗಿತೀರಾ ಗೈಸ್? ನನ್ನ ಪ್ರಕಾರ ಇವರಿಬ್ರು ತೆಗಿಯಲ್ಲ ಅಂತ, ಬಟ್ ಲೆಟ್ಸ್ ಸಿ. ಹಾಕಲ್ಲ. ನೋಡ್ತಾ ಇರಿ ಬಂಟಿ ನಿನ್ನ ಸಾಬೂನು ಸ್ಲೋನಾ. ನನಗೆ ಟೇಸ್ಟು ಕೂಡ ತುಂಬ ಸ್ಲೋ ಗೈಸ್. ಗಂಡ ಬೇಡಾಗ ಹೋದ್ರು ಯಾವ ಬೇರುಂಡ? ಗಂಡ ಬೇರುಂಡ. ಅಯ್ಯೋ, ಶ್ರೀಜಾ ಯಾವ ಲೆವೆಲಿಗೆ ಡಿಕೋಡ್ ಮಾಡ್ತಾ ಇದ್ದಾಳೆ ಅಂದರೆ ಸ್ಯಾರಿ ಕಲರ್ನ. ಏನು ಗೊತ್ತಾ, ನನ್ನ ಸ್ಯಾರಿ ಹಾಕಿ ತುಂಬ ಕಮ್ಮಿ, ಯಾಕಂದರೆ ನಾನು ಯೂಶ್ವಲಿ ನಮ್ಮ ಅಮ್ಮಂದಿರ್ದು, ನಮ್ಮ ಅಕ್ಕಂದು, ವೀಣಮ್ಮನ ಇಸ್ಕೊಂಡು ಹಾಕೋತಿರ್ತೀನಿ. ಬೇಡ. ಸೊ ನನಗೆ ಈ ಥರ ಡಿಸೈನರ್ ಸ್ಯಾರೀಸ್ ತುಂಬ ಇಷ್ಟ, ಬಟ್ ಡಿಸೈನರ್ ಸ್ಯಾರೀಸ್ ನನ್ನ ಲೆಂತಿಗೆ ಆಗೋದೇ ಇಲ್ಲ ಗೈಸ್. ಫುಲ್ ಶಾರ್ಟ್ ಇರುತ್ತೆ. ಸೊ ದಟ್ಸ್ ಸೋ ಡಿಸಪಾಯಿಂಟಿಂಗ್. ಇವರು ಇನ್ನೂ ಸೆಲೆಕ್ಟ್ ಆಗಿಲ್ಲ. ಲೆಟ್ಸ್ ಸಿ. ನಾನು ಮಜಾ ತಗೋತಾ ಇದ್ದೀನಿ ಗೈಸ್. ಫೈನಲಿ 5 to 4 ಸ್ಯಾರೀಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಫೈನಲೈಸ್ ಮಾಡ್ಬೋದೇನೋ, ನೋಡೋಣ. ಲೆಟ್ಸ್ ಸಿ. ಐ ಹೋಪ್ ಈಗಲಾದರೂ ಅವರು ಸೆಲೆಕ್ಟ್ ಮಾಡಿ ಫೈನಲೈಸ್ ಮಾಡ್ತಾರೆ ಅಂತ. ನನಗೆ ಅದೆಲ್ಲಿ ಅಕ್ಕ ಪ್ಯಾರೆಟ್ ಗ್ರೀನು, ನನಗೆ ಪಿಸ್ತಾ ಗ್ರೀನ್ ಇದು ನನಗೆ ತುಂಬ ಇಷ್ಟ ಆಗಿದೆ. ಬಟ್ ಇವರಿಬ್ಬರಿಗೂ ಅಷ್ಟು ಇಷ್ಟ ಆಗಲಿಲ್ವಂತೆ. ಆಬ್ವಿಯಸ್ಲಿ ಒಬ್ರಿಗಿಂತ ಒಬ್ಬರು ಟೇಸ್ಟ್ ಡಿಫರ್ ಆಗುತ್ತೆ. ಸೊ ಲೆಟ್ಸ್ ಸಿ ಈಗ ಇವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಸ್ಯಾರಿ ಡ್ರೈ ಮಾಡಿಸ್ಕೊಳ್ತಿದ್ದಾರೆ. ಸ್ಯಾರಿ ನಂಬರ್ 1 ಗೈಸ್. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆಮೇಲೆ ಬಂದೇನು ತಗೊಳ್ಳಲ್ಲ, ಒಪಿನಿಯನ್ಸ್ ಗೊತ್ತಾಗುತ್ತೆ ಅಷ್ಟೇ. ನನ್ನ ಮತ್ಕಿ ನೋಡ್ತಿದ್ರೆ ಯಾವ ಸಾಂಗ್ ಬರುತ್ತಿದೆ ಗೊತ್ತಾ? ಚೆಲುವೆ. ಅದಕ್ಕೆ ಇದು 10ಗೆ ಎಷ್ಟು ವೋಟ್ ಮಾಡ್ತೀರಾ ನೀವು? 10. ಶ್ರೀಜಾ, ನೀವು? ನನಗೆ ಯಾಕದು ಇಷ್ಟ ಆಗಿಲ್ಲ. ಅದು ಗಂಡ ಬೇರುಂಡ ಇದೆ ಅಂತ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಗೈಸ್. ಇಟ್ಸ್ ಮೈ ಒಪಿನಿಯನ್. ನೋ ಥ್ಯಾಂಕ್ಸ್ ಗೈಸ್. ನಂಗೆ ಏನು ಗೊತ್ತಾ, ಇದ್ರ ಬದಲು ಜೀನ್ಸ್ ತೊಗೋಬೋದು, ಟಾಪ್ಸ್ ತೊಗೋಬೋದು, ಮೆನಿ ಡ್ರೆಸ್ಸಸ್. ನೆಕ್ಸ್ಟ್ ಸ್ಯಾರಿ ಗೈಸ್. ಓಕೆ, ನನಗೆ ಆ್ಯಕ್ಚುಲಿ ಗೈಸ್ ನಾನು ಸ್ಯಾರಿ ತೊಗೋಬೇಕಿದ್ರಲ್ಲ, ಕಾರ್ ತೊಗೋಬೇಕಿದ್ರೆ ಕಾರ್ ಡೆಲಿವರಿಗೆ ಇದೇ ಕಲರ್ ಹುಡುಕಿದೆ, ಬಟ್ ನನ್ನ ಸ್ಕಿನ್ ಟೋನಿಗೆ ಇದು ಮ್ಯಾಚ್ ಆಗಲ್ಲ ಅಂತ ತೊಗೊಳ್ಳಿಲ್ಲ.
However, these two girls are fair enough to wear this kind of sarees. Oh. ಆರೆಂಜ್ ಬೇಡ ಅಂದಿದ್ದೆ ಬಟ್ ಆದ್ರೆ ಆರೆಂಜ್ ಗೈಸ್ ಏನೋ ಗೊತ್ತಿಲ್ಲ ನಂಗೆ ಆ ಕಲರ್ ಇಷ್ಟ ಆಯಿತು ತಗೊಂಡೆ ಆರೆಂಜ್. ಇನ್ನೊಂದೇನು ಗೊತ್ತಾ, ಇವರಿಬ್ರು ಏನು ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ, ಅದು ಬೇರೆ ವಿಷಯ. ಸ್ಟಿಲ್ ಸೆಲೆಕ್ಷನ್ ಮಾಡಬೇಕಲ್ಲ. ಶ್ರೀಜಾ ದಯವಿಟ್ಟು ಮಾಸ್ಕ್ ಬಿಚ್ಚು ಶ್ರೀಜಾ. ಇನ್ಫೆಕ್ಷನ್ ಆಗಿದೆ ನನಗೆ. ಬಿಚ್ಚು ಬಿಚ್ಚು. ಆಯಿತು ತೋರಿಸು, ಮುಖ ತೋರಿಸು ಒಂದ್ಸರಿ ಹಾಯ್ ಮಾಡು. ಇದು ಚೆನ್ನಾಗಿ ಕಾಣಿಸ್ತಿದೆ. ಏನು ಅನ್ಸುತ್ತೆ ನೀವು ಹೇಳಿ. ಅಯ್ಯೋ ಕಲರ್ ರೇರ್ ಕಲರ್ ಇಬ್ರು ಡವ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿ ಮತ್ತೆ. ಇದ್ರಿಗಿಂತ ಅದಕ್ಕೆ ಫಸ್ಟ್ ಒನ್ ಚೆನ್ನಾಗಿ ಕಾಣಿಸ್ತಾರೆ. ಇದು ಸಮ್ ವಾಟ್ ಸಿಮಿಲರು ಬಟ್ ಸೇಮ್. ಇದೆಲ್ಲ ಬಾರ್ಡರ್ಸ್ ನಾರ್ಮಲ್. ಹಾಂ ಚೆಕ್ಸ್ ನಾರ್ಮಲ್ ಅಂತ. ಅದು ಜಾತ್ರೆ ಮಾಮೂಲಿ. ಎರಡು ಕೊಡಿಸ್ಬೇಕಂತ ನೋಡಿ ಗೈಸ್. ನನಗೆ ಇದು ಇಷ್ಟ ಆಯಿತು ಪರ್ಸ್ನಲಿ, ಅಂದರೆ ಕಲರ್ ಇಷ್ಟ ಆಯಿತು. ಸೊ ಹಂಗಾಗಿ ಐ ಜಸ್ಟ್ ಸೆಡ್ ದಿಸ್. ಬಟ್ ಅವ್ರಿಗೆ ಏನು ಇಷ್ಟ ಅವ್ರು ಅದನ್ನೇ ತಗೊಳ್ಳಿ. ಶ್ರೀಜಾ ನಿಂಗೆ ಸರಿ ತಗೊಳ್ಳಿ ಅದನ್ನೇ. ಮತ್ತೆ ಲೆಟ್ಸ್ ನಾಟ್ ಥಿಂಕ್ ಮಚ್. ಯಾಕೆ ಅದಕ್ಕೆ? ಸೊ ಗೈಸ್ ಏನಂತಂದರೆ ಮದರ್ಸ್ ಡೇ ಅಲ್ಲ, ಸೊ ಹಾಗಾಗಿ ಇವ್ರಿಗೆಲ್ಲ ಕೊಡಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಬ್ಬರು ಅಮ್ಮಂದಿರಿಗೂ ಈಗ ಹೋಗಿ ತೊಗೊಂಬರ್ಬೇಕು. ಅವರಿಗೆ ಸೀರೆ ಬೇಡ ಡ್ರೆಸ್ಸಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಲ್ವಾ? ಸೀರೆ ವೇಸ್ಟು ಗೈಸ್, ವೇಸ್ಟ್. ಶ್ರೀಜಾ ಸೀರೆ ಬೇಕಾ, ಡ್ರೆಸ್ ಬೇಕಾ, ಟಾಪ್ಸ್ ಬೇಕಾ, ಪ್ಯಾಂಟ್ ಬೇಕಾ? ನಾಳೆ ಎಲ್ಲ ಕೊಡ್ಸಲ್ಲ. ಓ ಹೇಳ್ತೀನಿ ಏನು ಅಂತ. ನಮ್ಮ ಅತ್ತಿಗೆ ಹತ್ರ ಹೆಂಗೆ ಕಲೆಕ್ಷನ್ಸ್ ಇದೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಮೇಲಿಂದ ಕೆಳಗೆ ಬಂದರೆ ಇಲ್ಲೂ ಕಣ್ಣು ಆರಿಸ್ತಾ ಇದ್ದಾರೆ. ಏನೇನು ಈ ಥರ ಕೊಟ್ಬಿಟ್ಟು ವ್ಲಾಗ್ ಮಾಡಿಸ್ತಾ ಇದ್ದಾರೆ ನೋಡಿ ಗೈಸ್. ಯಾ ಫೈನಲಿ ತಗೊಂಡ್ರು. ಬನ್ನಿ ಹೊರಗಡೆ ಗರ್ಲ್ಸ್, ಬನ್ನಿ ಇಲ್ಲಿ ಗರ್ಲ್ಸ್. ಅದಕ್ಕೆ ಈಗ ಇಷ್ಟ ಆಯ್ತಾ? ಹಾಯ್ ನಿಮಿಷ ಗೈಸ್, ಯಾರು ಹಾಯ್ ಮಾಡ್ತಿದ್ದಾರೆ ನೋಡಿ. ಫಸ್ಟ್ ಗೊತ್ತಾಗಿಲ್ಲ ಅಂತ ಇವಾಗ ಗೊತ್ತಾಯ್ತು ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ನೋಡಿ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಫೈನಲಿ ಸ್ಯಾರಿ ಶಾಪಿಂಗ್ ಆಯಿತು. ಇವರಿಬ್ರು ನಾವು ಒಪ್ಪಿಸಿ ಕರ್ಕೊ ಹೋಗ್ತಿರೋದು ಒಂದು ಸಾಧನೆ ಮಾಡ್ದಂಗೆ ಆಗ್ತಿದೆ. ಇವಾಗ ನಾವು ಏನು ತಪ್ಪಿದ್ದೀವಿ ಅಂದರೆ ನಿನ್ನೆ ನಾವು ನೋಡಿದ್ವಿ ಫುಲ್ ಎಲ್ಲ ರಿಸರ್ಚ್ ಮಾಡಿ. ಓಕೆ ಸೊ ಲೆಟ್ಸ್ ಗೋ ಗೈಸ್. ಈಗ ಬೂನಹಳ್ಳಿ ಜಾತ್ರೆ ನಾನು ಬೂನಹಳ್ಳಿ ಜಾತ್ರೆ ಬಿಟ್ಟರು ಇವರಿಬ್ರು ಬೂನಹಳ್ಳಿ ಜಾತ್ರೆ ಬಿಡ್ತಾ ಇಲ್ಲ. ಆ ರಿಸ್ಕ್ ಎಲ್ಲ ತಗೊಳ್ಳಲ್ಲ, ಬನ್ನಿ ಹೊರಡೋಣ. ಬಿಸಿಲು ಕೊಡಿ ಏನೇನೋ ಅದು ಬೇಗ ನನ್ನ ಶಸ್ತ್ರಾಸ್ತ್ರಗಳನ್ನ. ಕೊಡಲ್ಲ ಡೈಲಾಗ್ಸ್. ಗೈಸ್ ಅಲ್ಲಿ ಶಾಪಿಂದ ಬಂದಾದ್ಮೇಲೆ ವ್ಲಾಗ್ ಮಾಡಲಿಲ್ಲ. ಆ ಬಿಸಿಲಿಗೆ ಅಲ್ಲಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಮೇಲೂ ಇವರು ಹೊರಟ್ಬಿಡು ಕಂಟಿನ್ಯೂ ಮಾಡ್ತೀನಿ. ಸೊ ಅದಕ್ಕೆ ಅಕ್ಕ 2 years ಬರಲ್ಲ ಮೇಲೂ ಫಸ್ಟ್ ಇಲ್ಲಿಂದ ಹೊರಟ್ಬಿಡು ಆಮೇಲೆ ಮಾತಾಡೋಣ ಅಂತ. ಇಲ್ಲಿ ನೋಡಿ ಇವಳು ಶೋಕಿ ನೋಡಿ ಹೇಳ್ತು ಲೇ ಉಲ್ಟಾ ಹಾಕ್ಕೊಂಡಿದ್ಯಾ ಕಣೆ. ಓಕೆ ಸೊ ಗೈಸ್ ಈಗ ಅದಕ್ಕೆ ಕೇಳೋಣ. ಅದಕ್ಕೆ ಸ್ಯಾರಿ ಶಾಪಿಂಗ್ ಹೆಂಗೆ ಅನಿಸ್ತು, ಸ್ಯಾರಿ ಇಷ್ಟ ಆಯಿತು ಒಂದೆರಡು ಮಾತಾಡಬೇಕು. ಇಲ್ಲ ನಂಗೆ ಇಷ್ಟ ಆಯಿತು ಅಂದರೆ ಇಷ್ಟ ಆಗಲಿಲ್ಲ ಅಂತ ಏನಿಲ್ಲ, ಅದೇನು ಹೇಳೋಕ್ಕೆ ಬರ್ತಾ ಇಲ್ಲ ನನಗೆ. ವಾಟ್ ಎಕ್ಸಾಕ್ಟ್ಲಿ ವರ್ಡ್ಸ್ನ ಪೊಟೇನ್ ಮಾಡೋಕ್ಕೆ ಬರ್ತಿಲ್ಲ. ಬಟ್ ಐ ನೋ ನಮ್ಮ ಅದಕ್ಕೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಿಕಾಸ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಸೊ ಅದಕ್ಕೆ ಇವತ್ತು ಮದರ್ಸ್ ಡೇ ಅಲ್ವಾ, ಮದರ್ಸ್ ಡೇ ಪ್ರಯುಕ್ತ ಏನಾದರೂ ಮಾತಾಡಿ ಕಮಾನ್. ಅಪ್ಪ ನಮ್ಮ ಅದಕ್ಕೇನು ಚೆನ್ನಾಗಿ ಮಾತಾಡೋಕೆ ಕಲ್ತ್ಬಿಟ್ರು. ತಡೀರಿ ಶ್ರೀಜನ್ ಕೇಳೋಣ. ಶ್ರೀಜಾ ಮದರ್ಸ್ ಡೇ ಪ್ರಯುಕ್ತ ಇಲ್ಲಿದೆ ಇರಲಿ ಗೈಸ್. ಅದು ಪೇಪರ್ ಏನಕ್ಕೆ ಅಂತ ಅಂದರೆ ವಾಟ್ಸ್ ದಟ್ ಪಾಲಿಷ್ ಮಾಡ್ತಾ ಇದ್ದಾರೆ, ಹಾಗಾಗಿ. ಆಮೇಲೆ ಅನ್ಕೊಬಿಡಿ ಏನಿದು ಮನೆ ತುಂಬ ಪೇಪರ್ ಅಂಟಿಸಿದ್ದಾರೆ ಇವರು ಅಂತ. ಓ ಕೆಳಗೆ ಬರ್ತಿದ್ಯಾ? ಬಾ
ಬಾ ಬಾ ಬಾ. ಸೊ ಗೈಸ್ ಎಲ್ಲರನ್ನೂ ಕೇಳೋಣ. ಸೊ ಅದಕ್ಕೆ ಇವತ್ತು ಮದರ್ಸ್ ಪ್ಲ್ಯಾನ್ ಮಾಡೋಣ. ಏನಾದರೂ ಒಂದು ಮಾಡೋಣ. ಈಗ ಎಲ್ಲಿಗೆ ಹೊರಟಿದ್ದೀವಿ? ಬೂನಲ್ಲಿ ಜಾತ್ರೆ. 2 ದಿನದಿಂದ ನನ್ನ ಬ್ಲಾಗಲ್ಲಿ ಬರೀ ಬೂನಹಳ್ಳಿ ಜಾತ್ರೆನೇ ಓಡ್ತಾ ಇದೆ. ಶ್ರೀಜಾ ಅವರೇ, ಇವತ್ತು ಮದರ್ಸ್ ಡೇ. ನಿಮ್ಮ ಎಷ್ಟನೇ ಮದರ್ಸ್ ಡೇ ಇದು? 4th ಮದರ್ಸ್ ಡೇ. ಶ್ರೀಜಾ ಬೇಗ ಮದರ್ಸ್ ಡೇ ಪ್ರಯುಕ್ತ ಒಂದೆರಡು ಮಾತಾಡಬೇಕು. ಕೊಡೆ ಹೋಗ್ಲಿ ಕೊಡೆ. ನೋಡಿಲಿ ಗೈಸ್, ಮದರ್ಸ್ ಡೇ ಆದರೆ ಹಿಂಗೆ ನಾವು ಹಿಂಗೆಲ್ಲ ಆಡಿ ಬೆಳೆದು ಬಂದಿರೋರು. ನೋಡ್ಕೊಬಿಟ್ಟಿದ್ದಾಳೆ. ಶ್ರೀಜಾ ಬೇಗ ಮದರ್ಸ್ ಡೇ ಪ್ರಯುಕ್ತ ಒಂದೆರಡು ಮಾತಾಡಬೇಕು. ಗೈಸ್ ನಮ್ಮ ಜರಿನೂ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ನೋಡಿ. ನೋಡಿ ನೋಡಿ ನೋಡಿ. ಅಯ್ಯೋ ಅಯ್ಯಯ್ಯೋ ನಾಚಿಕೆ ಆಗ್ಬಿಡ್ತು ನಮ್ಮ ಹುಡುಗಿಗೆ. ಓ ಅದೇ ಸೌಂಡ್ ಬಂತು ಅನ್ಸುತ್ತೆ ಇಷ್ಟ ತನಕ. ನೋಡಿ 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 ಗೈಸ್. ಜೊತೆ ಫ್ರಿಡ್ಜ್ ಮಗಳೇ, ಅಕ್ಕ ನೀ ಸ್ಟೋರೇಜ್ ಹೋಯ್ತು ಕಡೆ 256 ಎಲ್ಲ ಖಾಲಿ ಮಾಡ್ತಾಳೆ ನಿನ್ನ ಮಗಳೊಬ್ಳೆ. ಜರಿ ಹೆಂಗ್ ಬ್ಲಾಗ್ ಮಾಡ್ತೀಯ ನೀನು? ಹೇಳ್ತೀಯಲ್ಲ ಅದೇನು ಹೇಳು ಮಗಳೇ. ಆ್ಯಂಡ್ ನಾವು ಕೂಡ ಜಾತ್ರೆಗೆ ಹೊರಟ್ವಿ. ಲಿಟ್ರಲಿ ಎಷ್ಟು ಟ್ರಾಫಿಕ್ ಇತ್ತು ಅಂತ ಅಂದರೆ ಡೈರಿ ಸರ್ಕಲಿಂದನೇ ಫುಲ್ ನೆಕ್ಸ್ಟ್ ಲೆವೆಲ್ ಜಾಮ್ ಆಗಿ ಹೋಗ್ಬಿಟ್ಟಿತ್ತು. ಅಂದ್ಕೊಳ್ತಾ ಇದ್ವಿ ಎಷ್ಟು ಜನ ಬಂದಿರ್ಬೋದು ಅಲ್ವಾ ಅಂತ. ಆ್ಯಂಡ್ ಆಬ್ವಿಯಸ್ಲಿ 12 ಹೋರ್ ಮಾಡ್ತಿದ್ದಾರೆ ಅಂತಂದರೆ ರಶ್ ಇದ್ದೇ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಮ್ಮ ಹಾಸನ ಟ್ರಾಫಿಕ್ ನೋಡಿ ನಾವೇ ಯಪ್ಪ ಇಷ್ಟೊಂದು ಇದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಒಂದು 5 ನಿಮಿಷದಲ್ಲಿ ಹೋಗೋದನ್ನ ಲೈಕ್ ಲಿಟ್ರಲಿ ಹಾಫ್ ಆನ್ ಅವರ್ ಥರ ಹೋಗೋ ಥರ ಆಗೋಗ್ಬಿಡ್ತು. ದಟ್ಸ್ ಇಟ್. ನಮ್ಮ ಅದಕ್ಕೆ ಹಾಸನ ಫಸ್ಟ್ ಟೈಮ್ ಟ್ರಾಫಿಕ್ ನೋಡ್ತಾ ಇದಾರಂತೆ. ಇದು ಏನು ಟ್ರಾಫಿಕ್ ಗೈಸ್. ಬೂನಹಳ್ಳಿ ಜಾತ್ರೆಗೆ ಫೈನಲಿ ಇದು ಹೋಗ್ತಾ ಇರೋದು ನಾವು ಕಸ್ತೂರಳ್ಳಿ ಗರ್ಲ್ಸ್. ಪ್ರಿಯಾ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಹೊರಟ್ವಿ. ವಾಪಸ್ ಹೋಗಬೇಕಿದ್ರು ಕೂಡ ಅಷ್ಟೇ ಟ್ರಾಫಿಕ್ ಇತ್ತು. ಲೈಕ್ ಲಿಟ್ರಲಿ ಇಟ್ ವಾಸ್ ಅರೌಂಡ್ 4:30 ಆದರೂ ಕೂಡ ಇಷ್ಟೇ ಟ್ರಾಫಿಕ್ ಇತ್ತು. ಆಲ್ಸೋ ಅವತ್ತು ಮದರ್ಸ್ ಡೇ ಇತ್ತಲ್ವ, ಹಾಗಾಗಿ ನಾನು ಅದಕ್ಕೆ ಹಾಸನಲ್ಲೇ ಉಳ್ಕೊಂಡು ಕೇಕ್ ತೊಗೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ SLGಗೆ ಹೋಗಿ ಕೇಕ್ ಕೂಡ ತೊಗೊಂಡ್ವಿ. ಎಷ್ಟು ಜನ ಮಲಗಿಸ್ತವಳು ನೋಡಮ್ಮ ಅವ್ರ ಅತ್ತೆನ. ಸೊ ಇವಾಗ ನಾವು SLG ಬೇಕ್ರಿಯಿಂದ ಕೇಕ್ ಕೂಡ ತಂದಾಯಿತು. ಎಲ್ಲ ಮದರ್ಸ್ ಕೈಲೂ ಕೂಡ ಈಗ ಕೇಕ್ ಕಟ್ ಮಾಡ್ಸೋಣ. ಇಟ್ಸ್ ಸಿಂಪಲ್ ಮದರ್ಸ್ ಡೇ ಸೆಲೆಬ್ರೇಷನ್. ನಮ್ಮ ಮೇಡಮ್ ಅಲ್ಲಿ ರೆಡಿ ಆಗ್ತಿದ್ದಾರೆ, ನಮ್ಮ ಜರಿ ಇಲ್ಲಿ ರೆಡಿ ಆಗಿದ್ದಾಳೆ. ಏನೇ ಮಾಡ್ತಿದ್ಯಾ ಕುರಿಮರಿ? ನಮ್ಮ ಅದಕ್ಕೆ ಇಲ್ಲಿದ್ದಾರೆ. ಸೊ ಗೈಸ್ ಲೆಟ್ಸ್ ಸೆಲೆಬ್ರೇಟ್ ಮದರ್ಸ್ ಡೇ. ಕಟ್ ಮಾಡ್ಕೊಳ್ಳಿ. ಹ್ಯಾಪಿ ಮದರ್ಸ್ ಡೇ. ಒನ್ಸ್ ಅಗೇನ್ ಎಲ್ಲ ಮದರ್ಸ್ಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಎಲ್ಲ ಅಮ್ಮಂದಿರಿಗೂ ಕೂಡ ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು. ಬಹುಶಃ ಒಂದು ಜೀವ ಎಲ್ಲನೂ ತಡ್ಕೊಳ್ಳುತ್ತೆ ಅಂತಂದರೆ ಅದು ತಾಯಿನೇ. ನಾವು ಕೀರಾಡಲಿ, ಕೋಪ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ, ಖುಷಿ ಪಡ್ಕೊಳ್ಳಿ, ಎಲ್ಲದನ್ನು ಕೂಡ ಸಹಿಸ್ಕೊಳ್ಳೋದು ತಾಯಿ ಒಬ್ಬರೇ ಅಂತ ಹೇಳ್ಬೋದು. ಸೊ ಟು ಆಲ್ ಬ್ಯೂಟಿಫುಲ್ ಮದರ್ಸ್ ಔಟ್ ದೇ, ಯು ಆರ್ ದ ಸ್ಟ್ರಾಂಗೆಸ್ಟ್ ವುಮೆನ್ಸ್. ಸೊ ಎಲ್ಲರಿಗೂ ಕೂಡ ಲವ್ ಯು ಲವ್ ಯು ಲವ್ ಯು. ಯಾರೆಲ್ಲ ಅಮ್ಮಂದಿರಿ ವೀಡಿಯೋಸ್ನ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಐ ಜಸ್ಟ್ ಲವ್ ಯು ಆಲ್. ಮಗಳೇ ಪಾರ್ಸ್. ಬಾಯ್ 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 ಮಗಳೇ. ವಿಣಮ್ಮ